ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ತೇರದಾಳ ಕ್ಷೇತ್ರದಲ್ಲಿ ನಡೆದಿರುವ ಅಭಿವೃದ್ಧಿ ಕಾಮಗಾರಿಗಳ ಕ್ರೆಡಿಟ್ ವಿಚಾರವಾಗಿ ರಾಜಕೀಯ ವಾಗ್ವಾದ ತೀವ್ರಗೊಂಡಿರುವ ಹಿನ್ನೆಲೆ ಶಾಸಕ ಸಿದ್ದು ಸವದಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ರಬಕವಿಬನಹಟ್ಟಿ ತಾಲೂಕಿನ ರಬಕವಿ ನಗರದ ಬಾಬುಗೌಡ ಪಾಟೀಲ ಬ್ಯಾಂಕಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಶಾಸಕರಾಗಿ ಜನರ ಹಿತಕ್ಕಾಗಿ ನಾನು ತಂದಿರುವ ಅನುದಾನ ಹಾಗೂ ಕೈಗೊಂಡ ಕಾಮಗಾರಿಗಳನ್ನು ರಾಜಕೀಯ ನಾಟಕವನ್ನಾಗಿಸುವುದು ಖಂಡನೀಯ. ಸಂಬಂಧ ಇಲ್ಲದವರು ಅಭಿವೃದ್ಧಿ ಹೆಸರಲ್ಲಿ ಸುಳ್ಳು ಪ್ರಚಾರ ಮಾಡುತ್ತಿರುವುದು ಅತ್ಯಂತ ದುರದೃಷ್ಟಕರ ಅಂತ ವಾಗ್ದಾಳಿ ಮಾಡಿದ್ದಾರೆ. ಸೇತುವೆ ನಿರ್ಮಾಣಕ್ಕೆ 10 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿಸಿದ್ದೇನೆ ಎಂದು ಸನ್ಮಾನ ಸ್ವೀಕರಿಸಿದ ವಿಚಾರವನ್ನ ಉಲ್ಲೇಖ ಮಾಡಿದ ಅವರು, ಅನುದಾನಕ್ಕಾಗಿ ಸಲ್ಲಿಸಿದ ಪ್ರಸ್ತಾವನೆಗಳು, ಇಲಾಖೆಯ ಅನುಮೋದನೆಗಳು ಹಾಗೂ ಮಂಜೂರು ಆದ ದಾಖಲೆಗಳು ನಮ್ಮ ಬಳಿ ಇರುವುದಾಗಿ ಹೇಳಿದ್ದಾರೆ. ಯಾವ ಹಂತದಲ್ಲಿ ಯಾರ ಪತ್ರವಿದೆ ಎಂಬುದು ಸ್ಪಷ್ಟವಾಗಿದೆ. ಈಗ ಪೂರ್ಣಗೊಳ್ಳುತ್ತಿರುವ ಯೋಜನೆಗಳಿಗೆ ಸಂಬಂಧವಿಲ್ಲದ ವ್ಯಕ್ತಿಗಳು ತಮ್ಮ ಹೆಸರನ್ನ ಅಂಟಿಸಿಕೊಳ್ಳುವುದು ಕೇವಲ ಪುಕ್ಕಟೆ ಪ್ರಚಾರ ಅಂತ ಕಿಡಿಕಾರಿದ್ರು. ಸರ್ಕಾರಕ್ಕೆ 3 ವರ್ಷ ಕಳೆದು ಕ್ಷೇತ್ರಕ್ಕೆ 1 ಪೈಸೆಯೂ ತಂದಿಲ್ಲ ಅಂತ ಆರೋಪಿಸಿದ್ರು. ನಾನು ತಂದಿರುವ ಅನೇಕ ಯೋಜನೆಗಳ ಮೇಲೆ ತಮ್ಮ ಹೆಸರನ್ನ ಬಳಸಿಕೊಳ್ತಿದ್ದಾರೆ. ಜನ ಎಲ್ಲವನ್ನ ಗಮನಿಸುತ್ತಿದ್ದಾರೆ. ಜನ ಮೂರ್ಖರಲ್ಲ, ಸಮಯ ಬಂದಾಗ ತಕ್ಕ ಉತ್ತರ ಕೊಡ್ತಾರೆ ಎಂದಿದ್ದಾರೆ. ಬಿಜೆಪಿ ಆಡಳಿತ ಅವಧಿಯಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳು ಹಂತ ಹಂತವಾಗಿ ಪೂರ್ಣಗೊಂಡಿದೆ ಅಂತ ತಿಳಿಸಿದ್ರು. ಅನೇಕ ಯೋಜನೆಗಳಿಗೆ ಅನುದಾನ ತರಲು ಶ್ರಮಪಟ್ಟಿರುವುದಾಗಿ ಹೇಳಿದ್ರು. ಅಭಿವೃದ್ಧಿ ವಿಚಾರದಲ್ಲಿ ಪಾರದರ್ಶಕತೆ ಮತ್ತು ನಿಷ್ಠೆ ನಮ್ಮ ಧ್ಯೇಯವಾಗಿದ್ದು, ರಾಜಕೀಯ ಲಾಭಕ್ಕಾಗಿ ಸುಳ್ಳು ಕ್ರೆಡಿಟ್ ಪಡೆಯುವುದನ್ನ ಜನತೆ ಎಂದಿಗೂ ಒಪ್ಪುವುದಿಲ್ಲ ಅಂತ ಸವದಿ ಸ್ಪಷ್ಟಪಡಿಸಿದ್ದಾರೆ. ನಮಗೆ ಹಿಂದಕ್ಕೆ ನಾನು ಜಮಖಂಡಿ 2004 ಆರಿಸಿ ಬಂದಾಗ ಬೇಕಾರ ಬರಗಾಲ ನಾವು ಉದಾಹರಣೆ ಹೇಳ್ತೀವಿ. ಅವ್ರ ಹೆಸರು ತೊಗೊಳಂಗಿಲ್ಲ ಯಾರ್ದ. ಅಲ್ಲಿ ನಮಗೆ 20 ಕೋಟಿ ರೂಪಾಯಿ ಸ್ಕೇರ್ ಶೀಟ್ ಒಳಗೆ ಕೊಟ್ಟರು. ಜನರಿಗೆ ಉದ್ಯೋಗ ಕೊಡಲಿಕ್ಕೆ ಏನಾದರೂ ಮೂಲಭೂತ ಸೌಲಭ್ಯ ಡೆವಲಪ್ಮೆಂಟ್ ಮಾಡಿ ನಾನು ಎಲ್ಲರೂ ಹಳ್ಳಿಯವ್ರನ್ನ ಕೂರಿಸ್ಕೊಂಡು ಕ್ರಿಯಾಯೋಜನೆ ಮಾಡಿ ನಾನು ಜಿಲ್ಲಾ ಪಂಚಾಯತಿ ಒಬ್ಬ ಮುಖಂಡ ಹೋಗಿ ಅದನ್ನೆಲ್ಲ ಒಂದು ಪ್ರಿಂಟ್ ತಗೊಂಡು ಬಂದು ತನ್ನ ಲೆಟ್ರ್ ಹೆಡ್ನ್ಯಾಗ ಪ್ರಿಂಟ್ ಮಾಡಿ ಹಳ್ಳಿ ಆ ಲೆಟ್ರ್ ಕೊಟ್ಟು, ಇದನ್ನು ನಾ ಮಾಡ್ಸ್ಕೊಂಡ್ಬಂದಿನಿ, ನೀವು ರೋಡ್ ಮಾಡ್ಸ್ಕೊಂಡ್ಬಂದಿನಿ, ಗಟ್ರ ಮಾಡ್ಸ್ಕೊಂಡ್ಬಂದಿನಿ, ಕುಡಿ ನೀರು ಮಾಡ್ಸ್ಕೊಂಡ್ಬಂದಿನಿ, ಈಗ ಲೆಟ್ರ್ ಕೊಟ್ಟು. ಅದ್ರ ನಂತರ ಯಾವುದೂ ಇದ್ದಿದ್ದಿಲ್ಲ. ಈಗ ಚಾಲು ಆಗೈತೆ ನಮ್ಮ ತೇರದಾಳ ಮತ್ತು ಕ್ಷೇತ್ರದಾಗ ಯಾರ್ಯಾರು ಸಂಬಂಧ ಇಲ್ಲದವು ಇಲ್ಲಿ ಕೂತವರು ಹೇಳ್ಬೋದು, ನಾನು ಮಾಡಿನ. ಅದಕ್ಕೆ ಹೇಳ್ತೀವಿ ನಾವು ಬಹುಶಃ ಹಿಂದಿನ ಜನ್ಮದಾಗ ಗೋಳ್ಗುಟ್ಟೂ ಅವರ ಮಾಡ್ಯಾರ, ಕರ್ನಾಟಕ ವಿಧಾನಸಭೆನೂ ಅವರು ಮಾಡ್ಯಾರ, ಮತ್ತು ದೇಶದ ಪಾರ್ಲಿಮೆಂಟ್ನೂ ಮಾಡ್ಯಾರ. ಪುಣ್ಯಾತ್ಮ ಇದೆಲ್ಲ ಶಾಸಕರ ಹಿಡ್ಕೊಂಡು ಕೊಡ್ತಿರ್ತಾರೆ. ಅದ್ರ ಬಿಟ್ಕೊಂಡು ಇವರು ನಾ ತಂದಿನಿ ಅಂತ ಸನ್ಮಾನ ಮಾಡ್ಕೊಂಡು ಇಂಥ ನಾಚಿಕೆಡೋದು. ಇದು ಇಟ್ಟು ಪಾಸ್ಟ್ ಆಗ್ಲಿಕ್ಕೆ ನಾವು 2 ವರ್ಷ ಕಂಡುಬಿಡ್ತೀನಿ ಕಲ್ವಾಟುಗಳಿಗೆ. ನಮ್ಮ ಭಾಗ ಅತನಿ ಕಡೆ ನಾ ಏನು ಹೇಳಿಲ್ಲ. ನಮ್ಮ ಇದು ಕಡೆ ರೊಕ್ಕ ಕಡೆ ಎಂಬ್ಯಾಕ್ಮೆಂಟ್ ಒಡ್ಡು ಹಾಕಿರ ಹಿಂದ ನಮ್ಮ ಕ್ಷೇತ್ರದ ನಾವು 3-4 ಹಳ್ಳಿ ಮುಳುಗ್ತಾವ. ಅದಕ್ಕೆ ವಿರೋಧ ಮಾಡಿದ್ವಿ ಗ್ರಾಮಸ್ಥರು. ಅದರಿಂದ ಅದಕ್ಕೆ ಬಾಕ್ಸ್ ಕನ್ವರ್ಟ್ ಮಾಡಿಕೊಡ್ರಿ ಅಂತ ಹೇಳಿಸಿದ ನೀವು ಯಾರ್ಯಾರ ಬರ್ರಿ ಬೇಕಾದ್ರೆ ನಾನು MD ಆಫೀಸ್ಗೆ ಹೋಗಿ ನಾವು ಎಷ್ಟು ಸಲ ಬಂದಿದ್ವಿ ಮೀಟಿಂಗ್. ನಮ್ಮ ಕ್ಷೇತ್ರಕ್ಕೆ ಅನ್ಯಾಯ ಮಾಡಿದ್ವಿ ಸರ್ಕಾರ. ಕಾಂಗ್ರೆಸ್ ಕ್ಷೇತ್ರಕ್ಕೆ 50 ಕೋಟಿ, ನಮ್ಮ ಕ್ಷೇತ್ರಕ್ಕೆ 25 ಕೋಟಿ ಕೊಟ್ಟಾರ. ಆ 25 ಕೋಟಿ ತೊಗೊಂಬಂದು ತಕ್ಕತ್ತಿಲ್ಲ. ನಿನ್ನ ನೇತೃತ್ವದಾಗ ಪೂಜೆ ಮಾಡ್ತೀನಿ, ನಾನು ಪೂಜೆ ಮಾಡ್ತೀನಿ, ನಿಮ್ಗೆ ಅಲ್ಲಿ ಸನ್ಮಾನ ಮಾಡ್ತೀನಿ. ಬಿಟ್ಕೊಂಡು ಯಾರೋ ಮಾಡಿದ್ರು ನಾ ಮಾಡಿದೆ ಅಂತ ಪ್ರಚಾರ ತಗೊಳ್ಳುವಂಥದ್ದನ್ನು ಇದು ಖಂಡನೀಯ ಅಂತ ಹೇಳ್ತೀನಿ. ಅದು ಅತ್ಯಂತ ಉಗ್ರ ಶಬ್ದಗಳಿಂದ ಖಂಡಿಸ್ತೇವೆ. ಇನ್ನಾದರೂ ಈ ಪ್ರವೃತ್ತಿ ಬಿಡುವಂಥ ಕೆಲಸ ಆಗ್ಬೇಕು. ನಿಮ್ಮನ್ನ ಜನ ಮನೆ ಕೇಳಿಸ್ಯಾರ, ಮನ್ಯಾಗ ಇರ್ರಿ ಜನರೇ, ನಿಮ್ಮ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನಾಳೆ ಆರಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡಿ. ಈ ರೀತಿ ಸುಳ್ಳು ಅಪಪ್ರಚಾರ ಮಾಡ್ಕೊಳ್ಳೋದ್ರ ಮುಖಾಂತರ ನಿಮಗೆ ಜನ ಓಟ್ ಹಾಕಂಗಿಲ್ಲ. ನೀವು ಏನಾದರೂ ಇದನ್ನು ಮಾಡಿದ್ರೆ ಈ ಕಾಂಗ್ರೆಸ್ ಕ್ಷೇತ್ರದಾಗ ಹೋದ ವರ್ಷ 10,500 11,000 ಬಿದ್ದಿತ್ತು. ಈ ಸಲ 25,000 ಕೊಡುವಂಥ ಕೆಲಸ ಆಗ್ತದೆ. ಯಾಕಂದ್ರೆ ಜನರ ಗೊತ್ತದ ಯಾರು ಕೆಲಸ ಮಾಡ್ತಾರೋ ಯಾರಿಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಬಾಬುಗೌಡ ಪಾಟೀಲ, ಆನಂದ ಕಂಪು, ಸುರೇಶ್ ಅಕ್ಕಿವಾಟ, ಶ್ರೀಶೈಲ ದಲಾಲ್, ಪ್ರಭು ಪಾಲಭಾವಿ, ರವಿ ದೇಸಾಯಿ, ಪ್ರಶಾಂತ್ ಪಾಲಭಾವಿ, ಸಂಜು ತೆಗಿ, ಜಯಪ್ರಕಾಶ್ ಸೊಲ್ಲಾಪುರ, ಪರಪ್ಪ ಪೂಜಾರಿ, ಶಿವನಂದ ಬಾಗಲಕೋಟಮಠ, ಬಸವರಾಜ್ ತೆಗಿ ಸೇರಿ ಹಲವರು ಉಪಸ್ಥಿತರಿದ್ದರು.
ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.